ಹಲೋ ನಮಸ್ಕಾರ. ವೆಲ್ಕಮ್ ಟು ರಸಮಯ ಭೋಜನ ಯೂಟ್ಯೂಬ್ ಚಾನೆಲ್. ನಾರ್ಮಲ್ ಆಗಿ ಬರೀ ಮೊಟ್ಟೆನ ಬಳಸಿ ನಾವೆಲ್ಲರೂ ಸಾರು ಮಾಡೇ ಮಾಡ್ತೀವಿ. ಆದ್ರೆ ಈ ರೀತಿ ಆಲೂಗಡ್ಡೆ ಹಾಗೂ ಮೊಟ್ಟೆನ ಬಳಸಿ ಸಾರು ಮಾಡಿ ನೋಡಿ, ರುಚಿಗೆ ಫಿದಾ ಆಗೋಗ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಮೊದಲು 2 ಈರುಳ್ಳಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ 15 ಒಣಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೂ 3ರಿಂದ 4 ಸ್ಪೂನ್ ಧನಿಯಾ ಪುಡಿ, ಚಕ್ಕೆ, ಲವಂಗ ಹಾಗೂ ಸ್ವಲ್ಪ ಸೋಂಪು ಕೂಡ ತಗೊಂಡಿದ್ದೀವಿ. ಇದರ ಜೊತೆಗೆ ಅರ್ಧ ಚಿಪ್ಗಿಂತ ಕಮ್ಮಿ ಆಗುವ ಕೊಬ್ಬರಿ, ಸ್ವಲ್ಪ ಸಾಸಿವೆ, ಕರಿಬೇವು ಹಾಗೂ ಎಣ್ಣೆ. ಇಷ್ಟ ಐಟಮ್ಸ್ ಇದ್ರೆ ಮಸಾಲೆ ಹಾಗೂ ಸಾರು ರೆಡಿ ಆಗುತ್ತೆ. ಬಟ್ ಮೇನ್ ಇಂಗ್ರೀಡಿಯೆಂಟ್ ಆಗಿರೋ ಮೊಟ್ಟೆ ಹಾಗೂ ಆಲೂಗಡ್ಡೆನ ಕೂಡ ಬೇಯೋದಕ್ಕೆ ಇಟ್ಟಿದ್ದೇನೆ. ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ತೊಳೆದು ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕೊತಾ ಇದ್ದೀವಿ. ಅದ್ರ ಜೊತೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಒಣಮೆಣಸಿನಕಾಯಿನ ಕೂಡ ಹಾಕೊಂತಿದ್ದೀವಿ. ನೀವು ಖಾರನ ಎಷ್ಟು ಇಷ್ಟಪಡ್ತೀರೋ ಅದಕ್ಕೆ ತಕ್ಕ ಹಾಗೆ ಒಣಮೆಣಸಿನಕಾಯಿನ ಹಾಕೋಬಹುದು. ಇದ್ರ ಜೊತೆ ಚಕ್ಕೆ, ಲವಂಗ ಹಾಗೂ ಸೋಂಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಅದಕ್ಕೆ ಪುದೀನಾನ ಹಾಕೊಂತಿದ್ದೀವಿ. ಪುದೀನ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಜಾಸ್ತಿ ಏನು ಬೇಕಿಲ್ಲ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಕಟ್ ಮಾಡಿರೋಂತಹ ಹಸಿ ಕೊಬ್ಬರಿನ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು 3-4 ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊಳ್ಳಿ. ಧನಿಯಾ ಪುಡಿನ ಕೂಡ ಸೇರಿಸ್ಕೊಂಡಿದ ನಂತರ ಮತ್ತೆ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಧನಿಯಾ ಪುಡಿ ಹಾಕೋಕೆ ಮುಂಚೆ ಗ್ಯಾಸ್ ಫ್ಲೇಮ್ ಮಾತ್ರ ಆಫ್ ಮಾಡಿರಲೇಬೇಕು, ಇಲ್ಲಾಂದರೆ ಪುಡಿ ಸೀದೋಗಿರೋ ವಾಸನೆ ಬರುತ್ತೆ. ನೋಡಿ, ಈ ರೀತಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಸಾಲೆ ರೆಡಿ ಆಗಿರುತ್ತೆ. ಇನ್ನು ಸಾರು ಮಾಡುವಂತಹ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ ಹಾಗೂ ಕರಿಬೇವನ್ನ ಕೂಡ ಆ್ಯಡ್ ಮಾಡಿ, ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮಸಾಲೆನ ಚೆನ್ನಾಗಿ ಹಾಗೆ ಕಾಯಿಸ್ಕೋಬೇಕಾಗುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಸಾಲೆ ಕಾದ ಮೇಲೆ ಬೇಯಿಸಿರೋ ಆಲೂಗಡ್ಡೆನ ಹಾಕ್ಕೊಳ್ಳಿ. ಆಲೂಗಡ್ಡೆಗೆ ಉಪ್ಪು ಹಾಕಿ ಬೇಯಿಸೋದನ್ನು ಮರಿಬೇಡಿ. ನಂತರ ಈ ರೀತಿ ಮೊಟ್ಟೆನೆಲ್ಲ ಕಟ್ ಮಾಡಿ ಹಾಕೊತಿದ್ದೀನಿ. ಮೊಟ್ಟೆ ಕಟ್ಟಾಗಿರೋದ್ರಿಂದ ಸಾಂಬಾರು ಒಳ್ಳೆ ಥಿಕ್ನೆಸ್ ಬರುತ್ತೆ. ಈ ಸಾರು ಮುದ್ದೆ ಒಂದಕ್ಕೆ ಅಲ್ದಿರೋ ಚಪಾತಿ, ಎಗ್ ಫ್ರೈಡ್ ರೈಸ್ ಎಲ್ಲದಕ್ಕೂ ತುಂಬಾನೇ ರುಚಿಯಾಗಿರುತ್ತೆ ಹಾಗೂ ಬೇಗ ಕೂಡ ಮಾಡ್ಕೋಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೂ ಯಾವುದೇ ವಿಡಿಯೋ ಮಿಸ್ ಮಾಡ್ಕೊಳ್ದೇ ಇರೋದಕ್ಕೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.